ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗುಡ್ ಥಿಂಗ್ಸ್ ವಿತ್ ಚೈ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನಂತ ಅಂದರೆ ಪೆಪ್ಪರ್ ಮಶ್ರೂಮ್ ಗ್ರೇವಿ. ಯೂಶ್ವಲಿ ಪೆಪ್ಪರ್ ಮಶ್ರೂಮ್ ಡ್ರೈ ಬರುತ್ತೆ, ನಾನು ಇವಾಗ ಗ್ರೇವಿ ಮಾಡ್ತಾಯಿದ್ದೀನಿ. ಸೊ ಪೆಪ್ಪರ್ ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸು, ಇಲ್ಲಿ ನಾನು ಮಶ್ರೂಮ್ 2 ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ, ಮೆಣಸಿನ ಪೌಡರು, ಜಿಂಜರ್ ಗಾರ್ಲಿಕ್ಕು, ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋದು, ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಟೊಮ್ಯಾಟೊ 2 ತೊಗೊಂಡಿದ್ದೀನಿ, ಆನಿಯನ್ 1, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಇಲ್ಲಿ ಮಶ್ರೂಮ್ನ ಮಧ್ಯಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ, ತೊಳೆದುಬಿಟ್ಟು. ಸ್ವಲ್ಪ ಧನಿಯಾ ಪೌಡರ್ ಬೇಕು, ಸ್ವಲ್ಪ ಖಾರ ಪುಡಿ, ಗರಂ ಮಸಾಲ ಸ್ವಲ್ಪ. ಸೊ ಇದೆಲ್ಲ ಇವಾಗ ಬೇಕಾಗಿರೋ ಐಟಮ್ಸು ನಮಗೆ ಪೆಪ್ಪರ್ ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಬಾಣಲಿಲಿ ಆಯಿಲ್ ಹಾಕ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ನೀರು ನಾನೇನು ಹಾಕಿಲ್ಲ, ಜಸ್ಟ್ ಪೇಸ್ಟ್ ಒಂದು ಸರ್ತಿ ಜರನ್ಸ್ದೆ ಅಷ್ಟೇ. ಅದೇ ಇದಕ್ಕೇ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಘಮ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡಿರೋದು, ಕರಿಬೇವಿನ ಸೊಪ್ಪು ನೀವು ಜಾಸ್ತಿ ಹಾಕ್ಕೋಬೋದು. ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಅಂದರೆ ತುಂಬ ಗೋಲ್ಡನ್ ಕಲರ್ ಆ ಥರ ಎಲ್ಲ ಬರೋದು ಬೇಡ, ಸ್ವಲ್ಪ ಟ್ರಾನ್ಸ್ಲ್ಯೂಸೆಂಟ್ ಆದ್ರೂ ಸಾಕು. ಸೊ ಈ ಥರ ಆದಮೇಲೆ ಟೊಮ್ಯಾಟೊ 2 ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಟೊಮ್ಯಾಟೊ 2 ಏನಕ್ಕೆ ಅಂತಂದರೆ ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಟೊಮ್ಯಾಟೊ ಜಾಸ್ತಿ ಹಾಕ್ಕೊಂಡಿರೋದು. ನಿಮಗೆ ಗ್ರೇವಿ ಬೇಡ ಅಂತ ಅಂದರೆ ಟೊಮೆಟೊ ಒಂದೇ ಸಾಕಾಗುತ್ತೆ. ಸೊ ಇವಾಗ ಟೊಮೆಟೊ ಕೂಡ ಬೆಂದಾದಮೇಲೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮಶ್ರೂಮ್ನ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊತ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ನಾವಿಲ್ಲಿ ಕಳ್ಳುಪ್ಪು ಬಳಸ್ತಾ ಇದ್ದೀವಿ, ನೀವು ಬೇಕಾದ್ರೆ ಪುಡಿ ಉಪ್ಪಾದರೂ ಬಳಸ್ಕೋಬೋದು. 1 ಸ್ಪೂನ್ ಗರಂ ಮಸಾಲ, ಚೂರು ಖಾರ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು, ಯಾಕಂದರೆ ಮೆಣಸಿನ್ಕಾಯಿ ಪೇಸ್ಟು ಹಾಕಿರ್ತೀವಲ್ಲ ಅದಕ್ಕೆ. 1 ಸ್ಪೂನ್ ಧನಿಯಾ ಪುಡಿ ಒಂಚೂರು ಜಾಸ್ತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಪೌಡರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಅದರದ್ದು ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು ಮಶ್ರೂಮ್ ಜೊತೆಗೆ, ಇಲ್ಲಾಂದರೆ ಸ್ವಲ್ಪ ಕಹಿ ಥರ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಹಂಗಾಗಿ ಮಶ್ರೂಮ್ಗೆ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಬೆಂದಿದೆ ಅಂತ ಅಂದರೆ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಮಸಾಲ ಪೌಡರು ಎಲ್ಲನೂ ಚೆನ್ನಾಗಿ ಬೆಂದಿದೆ ಅಂತ. ಈ ಮೂಮೆಂಟಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗಿಲ್ಲಿ ಗ್ರೇವಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಮಶ್ರೂಮಲ್ಲಿ ಆಲ್ರೆಡಿ ನೀರು ಬಿಡುತ್ತೆ, ಮಶ್ರೂಮ್ ಬೇಯ್ತಾ ನೀರು ಜಾಸ್ತಿ ಬಿಡುತ್ತೆ, ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಳಿ. ನಾನು ಆವಾಗಲೇ ಸೋಯಾ ಸಾಸ್ ಇಟ್ಟಿರಲಿಲ್ಲ ಇಂಗ್ರೀಡಿಯೆಂಟ್ಸಲ್ಲಿ, ಇವಾಗ ಸೋಯಾ ಸಾಸು 1 ಸ್ಪೂನ್ ಬೇಕಾಗುತ್ತೆ. ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ. ನಾನಿಲ್ಲಿ 1 ಸ್ಪೂನ್ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಯೂಶಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಟೇಸ್ಟಿಂಗ್ ಪೌಡರ್ ಹಾಕ್ಬಿಡ್ತಾರೆ. ಟೇಸ್ಟಿಂಗ್ ಪೌಡರ್ ತುಂಬ ಕೆಟ್ಟದ್ದು ಹೆಲ್ತಿಗೆ, ಹಾಗಾಗಿ ನಾವು ಟೇಸ್ಟಿಂಗ್ ಪೌಡರ್ ಬದಲು ಇಲ್ಲಿ ಸಕ್ಕರೆ ಹಾಕ್ತಾಯಿದ್ದೀವಿ, 1 ಟೇಬಲ್ ಸ್ಪೂನ್ ಸಕ್ಕರೆ. ಮತ್ತು ಇನ್ನೇನು ಎಲ್ಲ ಮುಗೀತು, ಮಶ್ರೂಮ್ ಎಲ್ಲ ಬೇಯಿತು ಅನ್ನೋವಾಗ ಪೆಪ್ಪರ್ ಹಾಕಬೇಕು. ಇನ್ನೇನು ಸ್ಟವ್ ಆಫ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಪೆಪ್ಪರ್ ಹಾಕಿದ್ರೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಇದು ಕೀ ಇಂಗ್ರೀಡಿಯೆಂಟೇ ಪೆಪ್ಪರು. ಸೊ ಲಾಸ್ಟಿಗೆ ಇನ್ನೇನು ಸ್ಟವ್ ಆಫ್ ಮಾಡಬೇಕು ಆ ಮೂಮೆಂಟಲ್ಲಿ ಪೆಪ್ಪರ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಅಷ್ಟೇನೆ. ಇಲ್ಲ ನೀವು ಇನ್ನೂ ಸ್ವಲ್ಪ ಬೇಯಿಸ್ತೀನಿ ಅಂದರೆ ಆ ಪೆಪ್ಪರ್ದು ಘಮ ಹೊರಟೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಪೆಪ್ಪರ್ನ ಲಾಸ್ಟಿಗೆ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿ. ಸೊ ಇಲ್ಲಿ ನಮ್ಮ ಪೆಪ್ಪರ್ ಮಶ್ರೂಮ್ ಗ್ರೇವಿ ರೆಡಿ ಇದೆ. ಟೇಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಟೇಸ್ಟ್ ಹೇಗಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.